ಪ್ರಯತ್ನವನ್ನು ಕಂಡು ಬದಿಯಲ್ಲಿದ್ದ ಒಬ್ಬಳು ಭಕ್ತೆ ನಕ್ಕು ನುಡಿದಳು, ಶ್ರೀಮಾತೆಯವರು ಸಾಕ್ಷಾತ್ ಜಗದಂಬೆ ಅಂತ ಎಷ್ಟೋ ಜನ ಹೇಳುತ್ತಿದ್ದಾರೆ. ಆದರೆ ಯಾರಿಗೆ ಎಷ್ಟು ನಂಬಿಕೆ ಇದೆಯೋ ದೇವರೇ ಬಲ್ಲ. ನಂಬಿಕೆ ಇಲ್ಲದೆ ನಮ್ಮಂತವರು ಹಾಗೆ ಹೇಳಿದರೂ ಅದು ಗಿಳಿಪಾಠದ ಹಾಗೆ ಕೇಳುತ್ತದೆ. ಆಗ ಶ್ರೀಮಾತೆಯವರು ನಕ್ಕು ಅದು ನಿಜ ಎಂದರು. ಬಳಿಕ ಆ ಭಕ್ತೆ ಮತ್ತೆ ನುಡಿದಳು, ಶ್ರೀಮಾತೆಯವರಿಗೆ ಕೃಪೆ ಮಾಡಿ ತಮ್ಮ ಸ್ವರೂಪವನ್ನ ತೋರಿಸಿಕೊಡದಿದ್ದರೆ ಅವರನ್ನ ತಿಳಿಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಅವರಲ್ಲಿ ಅಹಂಕಾರದ ಲವಲೇಶವೂ ಇಲ್ಲ. ಆದ್ದರಿಂದಲೇ ಅವರಲ್ಲಿ ದೈವಿಕತೆ ವ್ಯಕ್ತವಾಗಿದೆ. ನಾವಾದ್ರೆ ಎಷ್ಟೊಂದು ಅಹಂಕಾರ ಪಡ್ತಾ ಇರ್ತೇವೆ. ಶ್ರೀಮಾತೆ ನೋಡಿದ್ರೆ ಒಂದು ಸ್ವಲ್ಪನೂ ಅಹಂಕಾರದ ಎಳೆ ಸಮೇತ ಶ್ರೀಮಾತೆಯವರಲ್ಲಿ ಸುಳಿದಾಡಲಿ ಸಾಧ್ಯನೇ ಇಲ್ಲ. ಎಂತೆಂತ ಅವ್ರು ಹೇಳ್ತಾರಲ್ಲ, ಅಂಜಾದ್ ನನ್ನ ಮಗ ಅವನು ಶರತ್ ನನ್ನ ಮಗ ಹೇಗೋ ಹಾಗೆ ಆ ಮುಸಲ್ಮಾನ ಡಕಾಯಿತರು ಸಹ ನನ್ನ ಮಗ ಅಂತ ಶ್ರೀಮಾತೆಯವರು ಹೇಳುವ ಮಾತನ್ನು ನಮ್ಗೆ ಗಮನಿಸಬಹುದು. ಸಾಮಾನ್ಯ ಜೀವರಾದರೆ ಅಹಂಕಾರದಿಂದ ತುಂಬಿ ಇರುತ್ತಾರೆ. ಸಾಮಾನ್ಯ ನಮ್ಮಂತರಾದ್ರೆ ಅಹಂಕಾರ ತುಂಬ ತುಳುಕಾಗ್ತಿದ್ದ ನಾನು 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 ನನ್ನದು ನನ್ನಿಂದ, ನಾನು ನನ್ನದು ನನ್ನಿಂದ, ಎಲ್ಲವೂ ನಿಜಕ್ಕೂ ಗೋವಿಂದ. ಅಂದ್ರೆ ನಾವು